ನೀವೇನಾದರೂ ಕ್ಯಾಬೇಜ್ ಸಬ್ಜಿ ಮಾಡಬೇಕು ಅಂದ್ಕೊಂಡ್ರೆ ಜಸ್ಟ್ ಈ ವಿಧಾನದಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ಬೋದು. ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಮತ್ತು ಝಟ್ಪಟ್ನಲ್ಲಿ ತಯಾರು ಮಾಡ್ಕೋಬೋದು. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ನಾನಿನ್ನೇ ಮೊದಲಿಗೆ ಕಡೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಸೊ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಸೇರಿಸ್ತಿದ್ದೀನಿ. ಇವಾಗ ಉದ್ದುದ್ದಾಗಿ ಸಣ್ಣದಾಗಿ ಕಟ್ ಮಾಡಿದಂತಹ ಒಂದು ಪಾವು ಕೆಜಿ ಆಗುವಷ್ಟು ಕ್ಯಾಬೇಜ್ನ ಸೇರಿಸ್ತಿದ್ದೀನಿ, ಅಂದರೆ ಪತ್ತ ಗೋಬಿ ಹಾಕ್ಕೊತಿದ್ದೀನಿ. ಈ ಕ್ಯಾಬೇಜ್ ನಾನು ಮೊದಲೇ ಕ್ಲೀನಾಗಿ ತೊಳೆದು ಈ ರೀತಿ ಉದ್ದುದ್ದಾಗಿ ಸಣ್ಣಗೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈ ಕ್ಯಾಬೇಜ ಚೀಪ್ಸ್ ಮಾಡ್ಕೊತೀವಲ್ಲ ಅದರಲ್ಲಿಂದ ನಾನು ಇದನ್ನು ತುರ್ಕೊಂಡು ತೊಗೊಂಡಿದ್ದೀನಿ. ಉದ್ದುದ್ದಾಗಿ ಸರಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ಅರಿಶಿನ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಕ್ಯಾಬೇಜ ಪೂರ್ತಿಯಾಗಿ ಸಾಫ್ಟ್ ಆಗೋ ತನಕ ಹುರ್ಕೊಂಡು ತೊಗೋಬೇಕು. ಮತ್ತು ನಿಮಗೆ ಕ್ಯಾಬೇಜ್ ಸಬ್ಜಿ ಇಷ್ಟ ಇಲ್ಲ ಅಂದರೂ ಕೂಡ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಕ್ಯಾಬೇಜ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ. ಅಥವಾ ನೀವು ಸಪ್ರೇಟಾಗಿ ಕ್ಯಾಬೇಜ್ನ ಹುರ್ಕೊಂಡು ಈ ಸ್ಟೇಜ್ನಲ್ಲಿ ಸೇರಿಸ್ಬೋದು. ನಾನು ಇದರಲ್ಲೇ ಸಾಫ್ಟ್ ಆಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ಅಷ್ಟೇ. ಇವಾಗ ನೋಡಿ ಒಂದು 3-4 ನಿಮಿಷದನ್ನು ಹುರ್ಕೊಂಡಿನಿ. ಮೇಲೆ ಒಂದು ಸ್ವಲ್ಪ ನೀರನ್ನ ಚಿಮ್ಕಿಸಿ ಇದಕ್ಕೆ ಒಂದು 3-4 ನಿಮಿಷ ಮುಚ್ಚಿಡ್ತೀನಿ. ಪೂರ್ತಿಯಾಗಿ ಸಾಫ್ಟ್ ಆಗಬೇಕಿದು. ಹೀಗಾಗಿ ಓಕೆ ನೋಡಿ ಪೂರ್ತಿಯಾಗಿ ಕ್ಯಾಬೇಜ್ ಸಾಫ್ಟ್ ಆಗಿದೆ. ಇವಾಗ ಒಂದ್ಸಲ ನೀವು ಚೆಕ್ ಮಾಡಿ ನೋಡ್ಬೋದು. ಅವಾಗವಾಗ ಕೈ ಆಡಿಸ್ತಾ ಇರಿ ಮತ್ತು ನೀರು ಸ್ವಲ್ಪ ಚಿಮ್ಕಿಸ್ತಾ ಇರಿ, ಹೊತ್ತಬಾರ್ದು ಅಂತೇಳಿ ಕೆಳಗಡೆ. ಇದು ಪೂರ್ತಿಯಾಗಿ 80-70% ಬೆಂದಿದೆ ಇದು ಕ್ಯಾಬೇಜ. ಈ ಟೈಮ್ನಲ್ಲಿ ಇದಕ್ಕೆ ನಾನು ಮಸಾಲ ಸೇರಿಸ್ತಿದ್ದೀನಿ. ಹೋಮ್ ಮೇಡ್ ಮಸಾಲೆ ಖಾರ 1 ಚಮಚ ಮತ್ತು ಹೋಮ್ ಮೇಡ್ ರೆಡ್ ಖಾರದ ಪುಡಿ 1 ಚಮಚ. ಮಸಾಲೆ ಖಾರ ಇಲ್ಲ ಅಂದರೆ ರೆಡ್ ಖಾರದ ಪುಡಿ ಜಾಸ್ತಿ ಕ್ವಾಂಟಿಟಿದ ಹಾಕೋಬೇಕಾಗುತ್ತೆ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿನಿ. ಮತ್ತು ಒಂದು ಬೇಯಿಸ್ಕೊಂಡು ಸೇರಿಸ್ತಿದ್ದೀನಿ 2-3 ಆಲೂಗಡ್ಡೆ ಮತ್ತು ಒಂದು 2-3 ಹಸಿಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ. ಇವಾಗ ಏನಿಲ್ಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಆಲೂಗಡ್ಡೆ ಬೇಯಿಸಿಲ್ಲ ಅಂದರೆ ಮೊದಲೇ ಎಣ್ಣೆಯಲ್ಲಿ ಹುರ್ಕೊಳ್ಳಿ ನಡೆಯುತ್ತೆ ಹಾಗಾದ್ರೂ ಭೀ, ಅಥವಾ ಈ ರೀತಿ ಬೇಯಿಸ್ಕೊಂಡು ಈ ಸ್ಟೇಜ್ನಲ್ಲಿ ಹಾಕೋಬೋದು. ಇವಾಗ ನೀಟಾಗಿ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಮತ್ತು ಇದಕ್ಕೆ ಉಪಕಾರ ಹೇರ್ಕೋಬೇಕಲ್ವ ಆಲೂಗಡ್ಡೆ ಕೂಡ. ಹೀಗಾಗಿ ನೀರನ್ನ ಚಿಮ್ಕಿಸಿ ಮತ್ತೆ ಒಂದು 3-4 ನಿಮಿಷ ಇದಕ್ಕೆ ಮುಚ್ಚಿಡ್ತಿದ್ದೀನಿ. ಓಕೆ ನೋಡಿ, ಒಂದು 3-4 ನಿಮಿಷ ಹಬೆಯಲ್ಲಿ ಬಿಟ್ಟಿದ್ದ ಆಲೂಗಡ್ಡೆ ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಚೆಕ್ ಮಾಡಿ ನೋಡ್ಬೋದು. ಯಾಕಂದರೆ ನಾನು ಇದರಲ್ಲಿ ಬೇಯಿಸ್ಕೊಂಡೆ ಆಲೂಗಡ್ಡೆ ಹಾಕ್ಕೊಂಡಿನಿ. ಆಲೂಗಡ್ಡೆ ಬೇಯಿಸುವಾಗ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಕೂಡ ನಾನು ಸೇರಿಸಿದ್ದ ಒಳಗಡೆ ಹೇರ್ಕೊಳ್ಳಿ ಅಂತೇಳಿ. ಇವಾಗ ನಮ್ಮ ಸಬ್ಜಿ ತಯಾರಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಸರಳವಾಗಿ ಮಾಡ್ಕೋಬೋದಲ್ವಾ. ಆ್ಯಕ್ಚುಲಿ ಇದು ಮಹಾರಾಷ್ಟ್ರನ್ಸ್ ಫುಡ್ ರೆಸಿಪಿ ಅಂತ ಹೇಳ್ಬೋದು. ಇಲ್ಲಿ ತುಂಬಾ ಫೇಮಸ್ ಈ ರೆಸಿಪಿ. 2 ಸೇರಿಸಿ ಮಾಡ್ತಾರೆ, ತುಂಬಾ ರುಚಿಯಾಗಿರುತ್ತೆ. ಸೊ ನೀವು ಕೂಡ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿ ಈ ರೆಸಿಪಿ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಮತ್ತು ಮಸಾಲೆ ಖಾರ ಬೇಕಿದ್ರೆ ಆರ್ಡ್ರ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.